ಈ ಜಾತಿ ಜನಗಣತಿ ವರದಿ ವಿಚಾರ ಇದೆಯಲ್ಲ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಜೊತೆಗೆ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಇವತ್ತು ಜಾತಿ ಜನಗಣತಿ ಡಾಟಾ ಬಿಡುಗಡೆ ಆಗೋದು ಡೌಟಾ ಹಾಗಾದ್ರೆ ಅಂತ. ಎಂ.ಬಿ. ಪಾಟೀಲ್, ಶಿವಾನಂದ ಪಾಟೀಲ್, ಎಚ್.ಕೆ. ಪಾಟೀಲ್, ದರ್ಶನಾಪುರ್ ಇವರೆಲ್ಲ ಸಬ್ ಕಮಿಟಿಯಲ್ಲಿ ಇರ್ತಾರೆ. ಶರಣು ಪ್ರಕಾಶ್ ಪಾಟೀಲ್ ಜೊತೆಗೆ ರಾಮಲಿಂಗಾರೆಡ್ಡಿ, ಎಂ.ಸಿ. ಸುಧಾಕರ್. ಇವತ್ತು ಜಾತಿ ಜನಗಣತಿ ಡಾಟಾ ರಿಲೀಸ್ ಆಗೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಸಚಿವ ಸಂಪುಟದಲ್ಲಿ ಜಾತಿ ವರದಿ ಬರೀ ಮಂಡನೆಯಾಗುತ್ತೆ ಅಷ್ಟೇ. ಜಾತಿ ಜನಗಣತಿ ವರದಿ ಜಾರಿಗೆ ಸಬ್ ಕಮಿಟಿ ರಚನೆಗೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಎಲ್ಲರನ್ನೂ ಖುಷಿ ಪಡಿಸೋ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ವಿರೋಧ ಕಟ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಸಚಿವರನ್ನು ಒಂದೇ ರೀತಿಯಾಗಿ ತೆಗೆದುಕೊಂಡು ಹೋಗಲೇಬೇಕಾದಂಥ ಜವಾಬ್ದಾರಿ ಸಿದ್ದರಾಮಯ್ಯನವರ ಹೆಗಲ ಮೇಲಿದೆ. ಬೇಸರಗೊಂಡಂತಹ ಸಚಿವರನ್ನ ಖುಷಿಪಡಿಸುವ ಕೆಲಸಕ್ಕೆ ಈಗ ಸಿಎಂ ಸಾಹೇಬರು ಕೈ ಹಾಕಿದ್ದಾರೆ. ಸಚಿವರ ಒತ್ತಡಕ್ಕೆ ಮಣಿದು ಸಬ್ ಕಮಿಟಿ ಮಾಡೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಸಬ್ ಕಮಿಟಿ ಮಾಡಬೇಕು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒತ್ತಾಯವನ್ನ ಮಾಡಿದ್ರು. ಎಂ.ಬಿ. ಪಾಟೀಲ್, ಶಿವಾನಂದ ಪಾಟೀಲ್, ಎಚ್.ಕೆ. ಪಾಟೀಲ್ ಜೊತೆಗೆ ದರ್ಶನಾಪುರ್, ಶರಣು ಪ್ರಕಾಶ್ ಪಾಟೀಲ್, ರಾಮಲಿಂಗಾರೆಡ್ಡಿ, ಎಂ.ಸಿ. ಸುಧಾಕರ್ ಇವರೆಲ್ಲರೂ ಕೂಡ ಆ ಸಬ್ ಕಮಿಟಿಯಲ್ಲಿ ಇರಬೇಕು. ಇದು ಅವ್ರು ಹೇಳಿರುವಂತ ಮಾತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ರೀತಿಯಾಗಿ ಆಗಬಿಟ್ರೆ ಒಂದ್ ಕಡೆ ಏನ್ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದಾರಲ್ಲ ಅವರೆಲ್ಲರೂ ಕೂಡ ಈಗ ಸೈಲೆಂಟ್ ಆಗ್ತಾರೆ. ಆದ್ರೆ ಇವತ್ತು ಜಾತಿ ಜನಗಣತಿಯ ಡಾಟಾ ಬಿಡುಗಡೆ ಆಗೋದು, ರಿಲೀಸ್ ಆಗೋದು ಬಹುತೇಕ ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಸಬ್ ಕಮಿಟಿ ರಚನೆಗೆ ಚಿಂತನೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ. ಇದರ ಬಗ್ಗೆ ಬಹಳಷ್ಟು ಜನ ಹೇಳ್ತಾ ಇದ್ರು, ಸುಲಭ ಅಲ್ಲ. ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ಇದನ್ನು ಬಹಿರಂಗಪಡಿಸೋದು ಅಷ್ಟು ಸುಲಭದ ವಿಚಾರ ಅಲ್ಲ ಅಂತ ಹೇಳಿ ಎಲ್ಲರ ವಿರೋಧವನ್ನ ಕಟ್ಕೊಂಡ್ರೆ ಏನಾಗುತ್ತೆ? ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ. ಅದನ್ನ ಬಿಟ್ಟು ಎಲ್ಲರನ್ನೂ ಜೊತೆಗೆ ಕೂರಿಸ್ಕೊಂಡು ಮಾತಾಡಿ, ಲಾಭ ನಷ್ಟದ ಬಗ್ಗೆ ಮಾತಾಡಿ, ತಿಳಿ ಹೇಳಿ, ಸಮಾಧಾನ ಮಾಡಿ ಅದಾದ ನಂತರ ಜಾತಿ ಜನಗಣತಿ ವರದಿಯನ್ನು ಬಿಡುಗಡೆ ಮಾಡಿದರೆ ಅದೊಂದು ಲೆಕ್ಕ ಬೇರೆನೇ ಆಗುತ್ತೆ. ಆದರೆ ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ ಕೆಲವೊಂದಿಷ್ಟು ಸಮುದಾಯದ ಜನಪ್ರತಿನಿಧಿಗಳು. ಯಾವುದೇ ಕಾರಣಕ್ಕೂ ಬೇಡ, ಜಾತಿ ಜನಗಣತಿ ವರದಿ ಅವೈಜ್ಞಾನಿಕವಾಗಿದೆ, ಇದನ್ನ ಸದ್ಯಕ್ಕೆ ಬಿಡುಗಡೆ ಮಾಡೋದು ಬೇಡ. ಈ ರೀತಿಯಾಗಿ ಪ್ರಬಲ ಸಮುದಾಯದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಸಲಿಗೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಅಂದ್ರೆ ಆ ವರದಿಯಲ್ಲಿ ಏನಿದೆ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ, ಬಹಿರಂಗನೇ ಆಗಿಲ್ಲ ಅದು. ಆದ್ರೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಆದ್ರೆ ಇನ್ನೂ ಬಹಳಷ್ಟು ಸಮುದಾಯದ ನಾಯಕರು ಹೇಳ್ತಾ ಇರೋದು ಇಲ್ಲ, ಈ ಜಾತಿ ವರದಿ ಬಿಡುಗಡೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ. ಸಿದ್ದರಾಮಯ್ಯನವರಿಗೆ ಅಪಾರವಾದಂಥ ಬೆಂಬಲ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಪ್ರಬಲ ಸಮುದಾಯದ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕಸ್ಮಾತ್ ಆಗಿ ಅವರೇನಾದ್ರೂ ಈ ಜಾತಿ ಜನಗಣತಿ ವರದಿಯ ಬಿಡುಗಡೆ ಮಾಡಿದ್ದೇ ಆದ್ರೆ ಬಹಳ ನಷ್ಟ ಆಗ್ಬಿಡುತ್ತೆ ಅನ್ನೋದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿರುವಂತ ವಿಚಾರ. ನೋಡಿ, ನಾವು ಸ್ಕ್ರೀನ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಏನೆಲ್ಲ ನಷ್ಟ ಆಗುತ್ತೆ ಕಾಂಗ್ರೆಸ್ಗೆ ಅಂತ ಹೇಳಿ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳು ಇನ್ನಷ್ಟು ವಿರೋಧ ಮಾಡುವಂತ ಸಾಧ್ಯತೆ ಇದೆ ಕಾಂಗ್ರೆಸ್ಗೆ. ಬಿಬಿಎಂಪಿ ಹಾಗೂ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಕಾಂಗ್ರೆಸ್ ವಿರುದ್ಧ ನಿಲ್ಲಬಹುದು ಅವರೆಲ್ಲ. ನೆಕ್ಸ್ಟ್ ಬಿಬಿಎಂಪಿನೇ ಇದೆ ಎಲೆಕ್ಷನ್. ಸಿಎಂ ಬಳಸಿದ ರಾಜಕೀಯ ಅಸ್ತ್ರಕ್ಕೆ ಕಾನೂನು ಅಸ್ತ್ರ ಬಳಸೋದಕ್ಕೆ ಬಿಜೆಪಿ ಕೂಡ ರೆಡಿ ಆಗಿದೆ ಈಗ. ಇನ್ನು ಸರ್ಕಾರದ ವಿರುದ್ಧ ಸಮುದಾಯಗಳು ಹೋರಾಟ ಶುರು ಮಾಡಬಹುದು. ಸಮುದಾಯಗಳು ಏನಾದ್ರೂ ಸರ್ಕಾರದ ವಿರುದ್ಧ ನಿಂತ್ಕೊಂಡ್ಬಿಟ್ರೆ ಸರ್ಕಾರ ಅಲ್ಲೋಲ ಕಲ್ಲೋಲ ಆಗುತ್ತೆ. ಸರ್ಕಾರದಲ್ಲಿ ಇರುವ ಸಂಪುಟದಲ್ಲಿರುವಂತ ಸದಸ್ಯರೆಲ್ಲ ಬೇರೆ ಬೇರೆ ಆಗಿ ಹೋಗ್ಬಿಡ್ತಾರೆ. ಅಂದ್ರೆ ಅಲ್ಲೇ ಗುಂಪುಗಳು ನಿರ್ಮಾಣ ಆಗೋದಕ್ಕೆ ಶುರು ಆಗ್ಬಿಡ್ತವೆ. ಕಾಂಗ್ರೆಸ್ ಪಾರ್ಟಿನೇ ಇಬ್ಬಾಗ ಆಗುವಂತ ಸಾಧ್ಯತೆಯೂ ಕೂಡ ಇದೆ.
ಜೊತೆಗೆ ಸಿದ್ದರಾಮಯ್ಯನವರ ಬದಲಾವಣೆಗೂ ಕೂಡ ಪಟ್ಟು ಹಿಡಿಯಬಹುದಾದಂತ ಸಾಧ್ಯತೆಯೂ ಕೂಡ ಇದೆ. ಕಾಂಗ್ರೆಸ್ ಮುಂದೆ ಪ್ರಬಲ ಸಮುದಾಯಗಳ ವಿರೋಧವನ್ನ ಕಟ್ಟಿಕೊಳ್ಳಬಹುದಾಗುತ್ತೆ. ಪ್ರಬಲ ಸಮುದಾಯಗಳು ಅಂತ ಅಂದ್ರೆ ವೀರಶೈವ ಲಿಂಗಾಯತ ಜೊತೆಗೆ ಒಕ್ಕಲಿಗ ಸಮುದಾಯ. ಈಗಾಗಲೇ ಆ ಎರಡೂ ಸಮುದಾಯಗಳ ನಾಯಕರು ಬಹಳಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ ಮೊದಲಿನಿಂದಲೂ ಕೂಡ. ಯಾವಾಗ ಈ ವಿಚಾರ ಮುನ್ನೆಲೆಗೆ ಬರುತ್ತೋ ಆಗಾಗ ಆ ಎರಡೂ ಸಮುದಾಯಗಳ ಪ್ರಬಲ ನಾಯಕರು, ಶಾಸಕರಾಗಿರಬಹುದು, ಸಚಿವರಾಗಿರಬಹುದು, ವಿರೋಧ ಮಾಡುತ್ತಲೇ ಬಂದಿದ್ದಾರೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಪ್ಪಿಗೆ ಇದೆಯಾ? ಹಾಗಾದ್ರೆ ಇಲ್ಲ. ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ರು. ಅವರಿಗೆ ಒಪ್ಪಿಗೆ ಇಲ್ಲ ಡಿಸಿಎಂ ಅವರು. ಈ ರೀತಿಯಾಗಿ ನೋಡ್ತಾ ಹೋದ್ರೆ ಬಹಳ ಪ್ರಮುಖ ನಾಯಕರಿಗೂ ಇಷ್ಟ ಇಲ್ಲ ಇದನ್ನ ಬಿಡುಗಡೆ ಮಾಡೋದು, ಅವೈಜ್ಞಾನಿಕ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಇಷ್ಟೆಲ್ಲ ವಿರೋಧವನ್ನ ಕಟ್ಕೊಂಡು ಸಿದ್ದರಾಮಯ್ಯನವರು ಈ ನಿರ್ಧಾರವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಜಾತಿ ಜನಗಣತಿ ವರದಿಯನ್ನ ಬಹಿರಂಗಪಡಿಸೋದಕ್ಕೆ ಸಾಧ್ಯ ಆಗುತ್ತಾ ಅಷ್ಟು ಸುಲಭವಾಗಿ? ಆ ರೀತಿಯಾಗಿ ಏನಾದ್ರೂ ಆಗೇ ಬಿಟ್ರೆ ಕಾಂಗ್ರೆಸ್ ಇಬ್ಬಾಗ ಆಗೋಗುತ್ತೆ. ಈಗ ಮೊದಲೇ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಜೋರಾಗಿದೆ. ಆ ಗುಂಪು, ಈ ಗುಂಪು, ಅವ್ರ ಬಣ ಅಂತೆಲ್ಲ ಇದಾವೆ. ಬಣ ಪಾಲಿಟಿಕ್ಸ್ ಇನ್ನಷ್ಟು ಜೋರಾಗೋದಕ್ಕೆ ಶುರುವಾಗುತ್ತೆ. ಈಗ ಪ್ರಬಲ ಸಮುದಾಯದ ನಾಯಕರು ಸಿದ್ದರಾಮಯ್ಯನವರ ಬೆಂಬಲಕ್ಕಿದ್ರಲ್ಲ, ಅವರು ಕೂಡ ದೂರ ಸರಿಯುವಂತ ಸಾಧ್ಯತೆ ಇರುತ್ತೆ. ಇದೆಲ್ಲವನ್ನು ವಿಚಾರ ಮಾಡ್ತಾ ಇರ್ತಾರೆ ಮುಖ್ಯಮಂತ್ರಿಗಳು. ಸುಮ್ಮನೆ ಇವತ್ತು ಬಂದು ಕ್ಯಾಬಿನೆಟ್ ಸಭೆ ಕರೆದಿಲ್ಲ ಅವರು. ಎಲ್ಲ ವಿಚಾರ ಮಾಡಿ, ಎಲ್ಲ ಯೋಚನೆ ಮಾಡಿ ಬಂದಿದ್ದಾರೆ. ಸಭೆಯನ್ನ ತೀರ್ಮಾನವನ್ನ ತೆಗೆದುಕೊಳ್ತಾರೆ. ಒಂದು ಸಮಿತಿಯನ್ನ, ಉಪಸಮಿತಿಯನ್ನ ರಚನೆ ಮಾಡೋದಕ್ಕೆ ಚಿಂತನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತು ಜಾತಿ ಜನಗಣತಿ ವರದಿ ರಿಲೀಸ್ ಆಗುತ್ತಾ, ಬಿಡುಗಡೆ ಆಗುತ್ತಾ? ಬಹಳಷ್ಟು ಅನುಮಾನ ಇದೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಪಸಮಿತಿಯೊಂದನ್ನು ರಚನೆ ಮಾಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳ ಬಳಿ. ಯಾಕೆ ಮಾಡಬೇಕು ಅನ್ನೋದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳಿಗೆ. ನೀವೇನಾದ್ರೂ ಆತುರವಾಗಿ ಇದನ್ನ ಬಿಡುಗಡೆ ಮಾಡಿದ್ದೇ ಆದರೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಆಂತರಿಕ ಕಲಹಕ್ಕೆ ಕಾರಣ ಆಗಬಹುದು. ಬಿಡಿ, ಬಿಜೆಪಿ ಮತ್ತು ಜೆಡಿಎಸ್ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾವೆ, ಅವು ಹೋರಾಟ ಮಾಡೇ ಮಾಡ್ತವೆ, ಅದು ಬೇರೆ ವಿಚಾರ. ಆದರೆ ಸ್ವಪಕ್ಷದ ನಾಯಕರನ್ನ ಹೆಂಗ್ ವಿರೋಧ ಕಟ್ಕೊಳ್ಳೋದಕ್ಕೆ ಸಾಧ್ಯ? ಸಿಎಂ ರಾಜಕೀಯ ಅಸ್ತ್ರಕ್ಕೆ ಬಿಜೆಪಿ ಕಾನೂನು ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲಿರುವಂತ ನಾಯಕರನ್ನ ಹೆಂಗೆ ಸಮಾಧಾನ ಪಡಿಸೋದು? ಅವರನ್ನ ವಿರೋಧ ಕಟ್ಕೊಂಡ್ರೆ ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿರ್ತಾರ, ಇರಲ್ವಾ? ಅದು ಕೂಡ ಚರ್ಚೆ ಆಗ್ತಾ ಇದೆ. ಪ್ರಬಲ ಸಮುದಾಯಗಳ ನಾಯಕರು ಬಹಳಷ್ಟು ಜನ ಇದ್ದಾರೆ. ಜೊತೆಗೆ ಆ ಸಮುದಾಯಗಳನ್ನ ದೂರ ಮಾಡಿಕೊಳ್ಳುವಂತ ಪರಿಸ್ಥಿತಿಯೂ ಕೂಡ ಬರುತ್ತೆ. ಇಷ್ಟು ವರ್ಷಗಳ ಕಾಲ ಇತಿಹಾಸನೇ ಹೇಳುತ್ತೆ, ವೀರಶೈವ ಲಿಂಗಾಯತ ಸಮುದಾಯ ಮೊದಲು ಕಾಂಗ್ರೆಸ್ ಜೊತೆಗಿತ್ತು, ಅದಾದ ನಂತರ ಬೇರೆ ಬೇರೆ ರಾಜಕೀಯ ಕಾರಣಗಳಿಗಾಗಿ ಬಿಜೆಪಿ ಜೊತೆಗೆ ಹೋಗುತ್ತೆ ವೀರಶೈವ ಲಿಂಗಾಯತ ಸಮುದಾಯ. ಮತ್ತೆ ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಎದುರಿಸಿದ್ದಂಥ ಬಿಜೆಪಿಯಿಂದ ಮತ್ತೆ ಕಾಂಗ್ರೆಸ್ ಕಡೆಗೆ ಆ ಸಮುದಾಯ ಶಿಫ್ಟ್ ಆಗುತ್ತೆ. ಬಹಳಷ್ಟು ಇಲ್ದಿದ್ರೂ ಕೂಡ ಆಲ್ಮೋಸ್ಟ್ ಶಿಫ್ಟ್ ಆಗುತ್ತೆ. ಅದರಿಂದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಏರಿದೆ. ಈಗ ಅವರನ್ನ ಏನಾದರೂ ಕಳ್ಕೊಂಡ್ಬಿಟ್ರೆ, ಆ ಸಮುದಾಯವನ್ನ ಏನಾದರೂ ದೂರ ಮಾಡ್ಕೊಂಡ್ಬಿಟ್ರೆ, ಮುಂದಿನ ದಿನಗಳಲ್ಲಿ ಬರುವಂತ ಲೋಕಲ್ ಎಲೆಕ್ಷನ್ಗಳಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯನ್ನ ಅನುಭವಿಸುವಂತ ಸಾಧ್ಯತೆ ಇದೆ ಕಾಂಗ್ರೆಸ್. ಇದು ವೀರಶೈವ ಲಿಂಗಾಯತ ಸಮುದಾಯದ ಕತೆ. ಆದ್ರೆ ಒಕ್ಕಲಿಗ ಸಮುದಾಯದವರು ಹಳೆ ಮೈಸೂರು ಭಾಗದಲ್ಲಿ ಬಹಳಷ್ಟು ಜನ ಇದ್ದಾರೆ. ಮತ್ತೆ ಕಾಂಗ್ರೆಸ್ನಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಜನನಾಯಕರಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ. ಸೊ ಬಹಳ ಯೋಚನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದೆಲ್ಲವನ್ನು ಯೋಚನೆ ಮಾಡಿನೇ ಇವತ್ತು ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ. ಇವತ್ತು ವರದಿ ಬರೀ ಮಂಡನೆಯಾಗುತ್ತೆ ಅಷ್ಟೇ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಮಂಡನೆ ಆಗುತ್ತಷ್ಟೇ. ಆದರೆ ಸಬ್ ಕಮಿಟಿ ಮಾಡಬೇಕು ಅಂತ ಹೇಳಿ ಈಗ ಸಚಿವರು ಒತ್ತಡವನ್ನ ಏನು ಹೇರ್ತಾ ಇದ್ದಾರಲ್ಲ, ಅದಕ್ಕೆ ಸಿಎಂ ಮಣದಿದ್ದಾರೆ ಅಂತ ಹೇಳಲಾಗ್ತಾ ಇದೆ.
ಸಭೆ ಮುಗಿದ ಬಳಿಕ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಇದರ ಬಗ್ಗೆ. ಎಚ್ ಕೆ ಪಾಟೀಲ್, ದರ್ಶನಾಪುರ್, ಶರಣು ಪ್ರಕಾಶ್ ಪಾಟೀಲ್, ಹೀಗೆ ಘಟಾನುಘಟಿ ನಾಯಕರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ರಾಮಲಿಂಗಾರೆಡ್ಡಿ, MC ಸುಧಾಕರ್ ಇವರೆಲ್ಲರೂ ಕೂಡ ಸಿಎಂ ಮೇಲೆ ಒತ್ತಡವನ್ನ ಹೇರಿದ್ದಾರೆ. ಸಬ್ ಕಮಿಟಿ ಮಾಡಿಬಿಡಿ, ಈಗ ವರದಿ ಅವೈಜ್ಞಾನಿಕ ಇದೆ ಅನ್ನೋ ನಿಟ್ಟಿನಲ್ಲಿ ಪ್ರಬಲ ಸಮುದಾಯದ ನಾಯಕರು ಏನು ವಾದ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲರೂ ಹೇಳ್ತಾ ಇರೋದು ಸಬ್ ಕಮಿಟಿ ಮಾಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ವಿಧಾನಸೌಧದ ಮುಂದೆ ಜನಗಣತಿ ವರದಿ ಪ್ರತಿಗಳ ಬಾಕ್ಸ್ ಓಪನ್. ಸಿಎಂ ಎಲ್ಲ ಸಚಿವರ ಮುಂದೆ ಓಪನ್ ಮಾಡಲಾಗಿದೆ ಬಾಕ್ಸ್ಗಳನ್ನು. ಸೀಲ್ ಬಾಕ್ಸ್ಗಳಲ್ಲಿದ್ದ ಪ್ರತಿಗಳನ್ನ ವಿತರಣೆ ಮಾಡಲಾಗಿದೆ. ಸಚಿವರ ಕೈಗೆ ಪ್ರತಿಗಳನ್ನ ನೀಡಿದ್ದಾರೆ ಅಧಿಕಾರಿಗಳು. ವರದಿಯನ್ನ ಪರಿಶೀಲಿಸ್ತಾ ಇದ್ದಾರೆ ಈಗ ಸಚಿವರು. ಜಾತಿ ಜನಗಣತಿ ವರದಿ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಈಗ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗಿದೆ. ಇದು ಇನ್ಸೈಡ್ ಮಾಹಿತಿ. ವಿಧಾನಸೌಧ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ. ಜನಗಣತಿ ವರದಿ ಪ್ರತಿಗಳ ಬಾಕ್ಸ್ ಓಪನ್ ಆಗಿದೆ. ಈಗ ಸಿಎಂ ಎಲ್ಲಾ ಸಚಿವರ ಮುಂದೆ ಓಪನ್ ಮಾಡಿದ್ದಾರೆ. ಸೇಲ್ ಬಾಕ್ಸ್ಗಳಲ್ಲಿದ್ದಂಥ ಪ್ರತಿಗಳನ್ನ ವಿತರಣೆ ಕೂಡ ಮಾಡಲಾಗಿದೆ. ಎಲ್ಲಾ ಸಚಿವರ ಕೈಗೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ಇವಾಗ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ವರದಿಯನ್ನ ಪರಿಶೀಲಿಸ್ತಾ ಇದ್ದಾರೆ ಸಚಿವರು. ಯಾರ ಸಂಖ್ಯೆ ಜಾಸ್ತಿ ಇದೆ, ಯಾರ ಸಂಖ್ಯೆ ಕಡಿಮೆ ಇದೆ, ಎಲ್ಲವನ್ನು ನೋಡ್ತಾ ಇದ್ದಾರೆ. ಈಗ ಇಷ್ಟು ದಿನಗಳ ಕಾಲ ಆ ವರದಿ ಅವರಿಗೆ ಗೊತ್ತೇ ಇರಲಿಲ್ಲ, ಅದರಲ್ಲಿ ಏನಿದೆ ಅನ್ನೋದೇ ಗೊತ್ತಿರಲಿಲ್ಲ. ಆದ್ರೆ ಈಗ ಅಸಲಿ ಸತ್ಯ ಅವರಿಗೆ ಗೊತ್ತಾಗಿರುತ್ತೆ. ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿರುವಂತ ಇನ್ಸೈಡ್ ಮಾಹಿತಿ ಇದು. ಸಿಎಂ ಹಾಗೂ ಎಲ್ಲ ಸಚಿವರ ಮುಂದೆ ಆ ಬಾಕ್ಸ್ಗಳನ್ನು ಓಪನ್ ಮಾಡಲಾಗಿದೆ. ಸೀಲ್ ಬಾಕ್ಸ್ಗಳಲ್ಲಿದ್ದಂಥ ಪ್ರತಿಗಳನ್ನು ವಿತರಣೆ ಕೂಡ ಮಾಡಲಾಗಿದೆ. ಸಚಿವರ ಕೈಗೆ ಪ್ರತಿಗಳನ್ನು ನೀಡಿದ್ದಾರೆ ಅಧಿಕಾರಿಗಳು. ವರದಿಯನ್ನ ಪರಿಶೀಲಿಸ್ತಾ ಇದ್ದಾರೆ ಸಚಿವರು. ನೋಡ್ತಾ ಇದ್ದಾರೆ ವರದಿಯಲ್ಲಿ ಏನಿದೆ ಅಂತ ಹೇಳಿ. ಜಾತಿ ಜನಗಣತಿ ವರದಿ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಈಗ ಹೇಳ್ರಪ್ಪ, ಏನ್ ನಿಮ್ಮ ಮಾಹಿತಿ, ಏನ್ ನಿಮ್ಮ ಅಭಿಪ್ರಾಯ ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಚಿವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವರದಿಯನ್ನ ನೋಡದೇನೆ ಬಹಳಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ವರದಿಯ ಪ್ರತಿಗಳು ಎಲ್ಲರ ಕೈಗೂ ಕೂಡ ಸೇರಿದಾವೆ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಯಾವ ಸಮುದಾಯದ ಸಂಖ್ಯೆ ಜಾಸ್ತಿ ಇದೆ, ಯಾವುದು ಕಡಿಮೆ ಇದೆ, ಯಾವುದು ಮೊದಲ ಸ್ಥಾನದಲ್ಲಿದೆ, ಯಾವುದು ಎರಡನೇ ಸ್ಥಾನದಲ್ಲಿದೆ, ಎಲ್ಲದರ ಬಗ್ಗೆಯೂ ಕೂಡ ಈಗ ಎಲ್ಲ ಸಚಿವರಿಗೂ ಗೊತ್ತಾಗಿರುತ್ತೆ. ಇಷ್ಟು ದಿನಗಳ ಕಾಲ ಗೊತ್ತಿಲ್ಲದೇನೆ ವಿರೋಧ ವ್ಯಕ್ತವಾಗ್ತಾ ಇತ್ತು, ಗೊತ್ತಿಲ್ಲದೇನೆ ಬೆಂಬಲ ಸಿಗ್ತಾ ಇತ್ತು. ಆದ್ರೆ ಈಗ ಎಲ್ಲವೂ ಕೂಡ ಸ್ಪಷ್ಟ, ಕಣ್ಣು ಮುಂದೆ ಸಿಕ್ಕಿದೆ, ಕೈಗೆ ಸಿಕ್ಕಿದೆ, ನೋಡ್ತಾ ಇದ್ದಾರೆ. ಏನಾದ್ರೂ ಬದಲಾವಣೆ ಇದ್ರೆ, ಆಕ್ಷೇಪಗಳಿದ್ರೆ ಹೇಳಿ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ರಿಪೋರ್ಟ್ ಬಗ್ಗೆ ಚರ್ಚೆ ನಡೀತಾ ಇದೆ. ಜಾತಿ ಗಣತಿ ವರದಿ ಮಂಡನೆ ಮಾಡಿ ಚರ್ಚೆ ಆರಂಭ ಆಗಿದೆ. ಈಗ ವರದಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ವರದಿ, ಈ ಹಿಂದಿನ ವರದಿಗಳ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದು ನಿಮ್ಮ ಗಮನಕ್ಕೆ, ಮಾಧ್ಯಮಗಳಿಗೆ ಮಾಹಿತಿ ನೀಡಬೇಡಿ. ಜಾತಿ ಗಣತಿ ಜಾರಿ ಆಗಬೇಕು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಏನಾದರೂ ಬದಲಾವಣೆ ಇದ್ರೆ, ಆಕ್ಷೇಪಣೆಗಳಿದ್ರೆ ಹೇಳಿ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲಿರುವಂತಹ ಸಚಿವರಿಗೆ ಕೇಳಿದ್ದಾರೆ. ಕ್ಯಾಬಿನೆಟ್ ಸಭೆ ನಡೀತಾ ಇದೆ, ಚರ್ಚೆ ಕೂಡ ಆರಂಭ ಆಗಿದೆ. ಅದೇ ಈಗಾಗಲೇ ಹೇಳ್ತಾ ಇದ್ವಲ್ಲ, ಒಬ್ಬರೇ ಏನು ಡಿಸಿಷನ್ ತೆಗೆದುಕೊಳ್ಳೋದಕ್ಕಾಗಲ್ಲ. ಬಹಳ ದೊಡ್ಡ ವಿಚಾರ ಇದು. ಬಾಕ್ಸ್ನಲ್ಲಿದ್ದಂಥ ವರದಿಯ ಪ್ರತಿಗಳನ್ನ ಪ್ರತಿಯೊಬ್ಬ ಸಚಿವರ ಕೈಗೂ ಕೂಡ ಕೊಟ್ಟಿದ್ದಾರೆ. ಅವರ ಮುಂದೆನೇ ಓಪನ್ ಮಾಡಲಾಗಿದೆ ಆ ಬಾಕ್ಸ್ಗಳನ್ನ. ಎಲ್ಲ ಸಚಿವರ ಮುಂದೆನೇ ಸೀಲ್ನ ಒಡೆದು, ಅದಾದ ನಂತರ ಅದರಲ್ಲಿದ್ದಂಥ ಪ್ರತಿಗಳನ್ನ ಅಧಿಕಾರಿಗಳು ಒಬ್ಬೊಬ್ಬರ ಕೈಗೆ ಕೊಟ್ಟಿದ್ದಾರೆ, ಸಚಿವರ ಕೈಗೆ. ಸಚಿವರು ಏನಿದೆ, ಇಷ್ಟು ದಿನಗಳ ಕಾಲ ಕುತೂಹಲದ ಕಣ್ಣಿನಿಂದ ಕಾಯ್ತಾ ಇದ್ರಲ್ಲ, ಏನಿರಬಹುದು ಅಂತ ಹೇಳಿ ಎಲ್ಲವನ್ನು ಇವತ್ತು ನೋಡ್ತಾ ಇದ್ದಾರೆ. ನೋಡಿ, ಆ ಸಂದರ್ಭದಲ್ಲಿ ಸಿಎಂ ಮಾತಾರಂಭ ಮಾಡ್ತಾರೆ. ಜಾತಿ ಗಣತಿ ಜಾರಿ ಆಗಬೇಕು ಅಂತ ಹೇಳ್ತಾರೆ ಸಿಎಂ. ಏನಾದರೂ ಬದಲಾವಣೆ ಇದ್ರೆ ಈಗಲೇ ಹೇಳಿ, ಆಕ್ಷೇಪಣೆಗಳಿದ್ರೆ ಈಗಲೇ ಹೇಳಿ. ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ರಿಪೋರ್ಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ನಿಮ್ಮ ಗಮನಕ್ಕಿರಲಿ.
ಮಾಧ್ಯಮದವರು ಕೊಡಬೇಡಿ ಇದನ್ನ, ಈ ಮಾಹಿತಿಯನ್ನ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಈ ವರದಿ, ಈ ಹಿಂದಿನ ವರದಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸಿಎಂ. ಇದು ನಿಮ್ಮ ಗಮನಕ್ಕೆ, ಮಾಧ್ಯಮಗಳಿಗೆ ಮಾಹಿತಿ ನೀಡಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗೇಶ್ ನಾಯಕ್, ಫೈನಲಿ ಆ ಬಾಕ್ಸ್ನ ಸೀಲ್ಗಳು ಒಡೆದಿದೆ, ಪ್ರತಿಗಳು ಎಲ್ಲ ಸಚಿವರ ಕೈಗೆ ಸಿಕ್ಕಿದಾವೆ. ಈಗ ಯಾವ ರೀತಿಯಾದಂತಹ ವಾತಾವರಣ ಇದೆ ಒಳಗಡೆ, ಏನ್ ಚರ್ಚೆ ಆಗ್ತಾ ಇದೆ? ಎಸ್ ರಾಮ್, ಕಳೆದ ಸಂಪರ್ಕ ಕಡಿತಗೊಂಡಿದೆ. ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಪಡ್ತೀವಿ. ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಪಡ್ತಾ ಇದೆ. ಈ ವರದಿ ಜೊತೆಗೆ ಈ ಹಿಂದಿನ ವರದಿಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಸಚಿವರಿಗೆ ಮುಖ್ಯಮಂತ್ರಿಗಳು. ಇದು ನಿಮ್ಮ ಗಮನಕ್ಕೆ, ಎಲ್ಲೂ ಹೇಳಕ್ ಹೋಗ್ಬೇಡಿ. ಇದನ್ನ ಜಾತಿ ಗಣತಿ ಜಾರಿ ಆಗಬೇಕು ಅಂತ ಹೇಳಿ ಸೂಕ್ಷ್ಮವಾಗಿ ಹೇಳಿದಾರಂತೆ ಸಿದ್ದರಾಮಯ್ಯನವರು.